ಹಣ ಈ ಕಡೆ ನೋಡ್ರಿ ನಂದೇ ಬರ್ತಾನೆ ಏನು ತಲೆ ಕೆಡ್ಸೋದು ನಿನಗೆ ಹಾಕ್ತೀನಿ ನಿನಗೆ ಬಾರಿ ನಂದೇ ಬರ್ತಾನೆ ನಿನಗೇನು ಹಾಕ್ತೀನಿ ಅದು ವಿಡಿಯೋ ಮಾಡ್ತಾರೆ ನಾನು ನನಗೆ ಹಾಕ್ಬೇಕಲ್ಲ ಹೊಳ್ಳಿ ಇನ್ನೊಂದು ಜೂಮ್ ಮಾಡ್ಬೋದು ಟ್ರೀ ಪಾರ್ಕ್ ಇರ್ಬೋದು. ಅದ್ರ ಜೊತೆಗೆ ಇನ್ನೊಂದು ರಸ್ತೆ ಮಂಜೂರು ಹಂತದಾಗದ. ಅಂಬೇಡ್ಕರ್ ಸರ್ಕಲ್ನಿಂದ ಇವತ್ತು ಆಯ್ಕೆ ರಾಯಲ್ಲ ಇವತ್ತು ಏನು ನಮ್ಮದು ಕಲ್ಯಾಣ ಮಂಟಪದ ಅದು ಹ್ಯಾಂಗೆ ನಾವು ಮೇನ್ ರೋಡ್ ಮಾಡೀವಿ ಇವತ್ತು ದೇವಣಗಾಂವ್ ರೋಡ್, ಅದೇ ರೀತಿ ಅದ್ಭುತವಾದ ರಸ್ತೆ ಇವತ್ತೇನದ ಅಂಬೇಡ್ಕರ್ ಸರ್ಕಲ್ನಿಂದ ಆಯ್ಕೆ ರಾಯಲ್ ಅವರಿಗೆ ಆದಷ್ಟು ಬೇಗನೆ ನಿಮ್ಮೆಲ್ಲರ ಮಧ್ಯಸ್ಥಿತಿಯಲ್ಲಿ ಭೂಮಿ ಪೂಜಾ ಸಮಾರಂಭವನ್ನು ನೆರವೇರಿಸ್ತೀವಿ. ಅದ್ರ ಜೊತೆಗೆ ಆಲ್ಮೇಲದಿಂದ ಕಣ್ಣಿ ರಸ್ತೆ ಇರ್ಬೋದು, ಆಲ್ಮೇಲದಿಂದ ಗುಂದಗಿ ರಸ್ತೆ ಇರ್ಬೋದು, ಆಲ್ಮೇಲದಿಂದ ತಾರಾಪುರ ರಸ್ತೆ ಇರ್ಬೋದು, ಆಲ್ಮೇಲದಿಂದ ನಾಗರಹಳ್ಳಿ, ಆಲ್ಮೇಲದಿಂದ ಬಳಗಾನೂರ, ಎಷ್ಟು ಹಳ್ಳಿಗಳಿಗೆ ಹೋಗುವಂಥ ರಸ್ತೆಗಳ ಎಲ್ಲ ಪ್ರಪೋಸಲ್ ಸರ್ಕಾರ ಹಂತದಲ್ಲಿ ಹಂತವಾಗಿ ಎಲ್ಲ ರಸ್ತೆಗಳನ್ನು ಮಂಜೂರು ಮಾಡಿಸೋದ್ರ ಜೊತೆಗೆ ಜನರಿಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳು ಇವತ್ತು ಕುಡಿ ನೀರ, ರಸ್ತೆ, ವಿದ್ಯುತ್ತಿನ ವ್ಯವಸ್ಥೆ, ನೀರಾವರಿ ಯೋಜನೆ, ಹಲವಾರು ಇವತ್ತು ಯೋಜನೆಗಳನ್ನು ಇವತ್ತು ಈ ಆಲ್ಮೇಲ್ ಪಟ್ಟಣಕ್ಕೆ ತಂದು ನಿಮ್ಮೆಲ್ಲರ ಒಂದು ವಿಶ್ವಾಸವನ್ನು ಗಳಿಸುವ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾದ ಪ್ರಯತ್ನ ನಾವು ಮಾಡ್ತೀವಿ. ಅದ್ರ ಜೊತೆಗೆ ನಮ್ಮ ಶ್ರೀಶೈಲ ಮಠಪತಿಯವರು ಭಾಳ ತಡ ಮಾಡಿ ಹೇಳಿದ್ರು, ಯಾಕಂದ್ರೆ KEV AW ಆಫೀಸ್ ಮಂಜೂರಾಗ್ಯದ ಈಗ ಹೇಳ್ಕತ್ತಾರ. ಇನ್ನು 8 ದಿವಸನಾಗ ನಿಮ್ಗೆ ಆರ್ಡರ್ ಕಾಪಿ ತಂದು ಕೊಡ್ತೀನಿ ನಾವು. ಏನು AW ಆಫೀಸ್, ಯಾಕಂದ್ರೆ ಇಲ್ಲಿ ಅಕೌಂಟ್ ಸೆಕ್ಷನ್ ಇತ್ತು. ಇವತ್ತು ಇಲ್ಲಿ ಬಿಲ್ ಎಲ್ಲ ತುಂಬ್ಕೊತಿದ್ರು ಆಲ್ಮೇಲೆ KEVಯಾಗ, ಆದ್ರೆ AW ಪೋಸ್ಟ್ ಇದ್ದಿದ್ದಿಲ್ಲ. ನಾನು ಶಾಸಕ ಆದ್ಮೇಲೆ 1.5 ವರ್ಷದಿಂದ ನಿರಂತರವಾಗಿ ಪ್ರಯತ್ನ ಮಾಡಿ ಸಿಂದಗಿಗೆ ಡಿವಿಷನ್ ಆಫೀಸ ಆಲ್ಮೇಲ್ಗೆ AW ಆಫೀಸ್ ಕೊಡ್ಬೇಕಂತ ನನ್ನ ಮನವಿ ಇತ್ತು. ಈಗಾಗಲೇ ಸರ್ವೆ ಆಗಿ ಇಲ್ಲಿ ಆಲ್ಮೇಲ್ಗೆ AW ಆಫೀಸ್ ಕೊಡ್ಬೇಕನ್ನೋದು ರಿಕಮೆಂಡೇಶನ್ ಆಗಿ ಹೋಗ್ಯದ. ಆದಷ್ಟು ಬೇಗನೆ ಅದು ಸಹಿತ ಮಂಜೂರು ಆತ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. ಮನಸ್ಸಿನ ಇವತ್ತ ವಿಚಾರ ಬಹಳ ಮುಖ್ಯ. ಇವತ್ತು ನಮಗೆ ವಯಸ್ಸಾಗ್ಯದ ಅಂತೇಳಿ ನಾವು ತಿಳ್ಕೊಂಡು ಕೆಲಸ ಮಾಡ್ಲಿಕ್ಕಂದ್ರೆ ಅದು ಎಂದೂ ಪರಿಪೂರ್ಣ ಮಾಡ್ಲಿಕ್ಕಾಗೋದಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ತಂದೆಯವರ ಮೇಲೆ ಇವತ್ತು ನೀವೆಲ್ಲ ಇಡೀ ಈ ಭಾಗದ ಮಹಾಜನತೆ ಇವತ್ತು ನಮ್ಮ ತಂದೆಯವರಿಂದ ನಾನು ಅಶೋಕ್ ಮನಗೂಳಿ ಏನು ಇನ್ನೂ ಸಾಧನೆ ಆಗಿಲ್ಲ, ನನಗೆ ಯಾಕೆ ನೀವು ಗುರ್ತಿಸಿದ ಅಂತಂದ್ರೆ MC ಮನಗೂಳಿ ಅವ್ರ ಮಗ ಗುರ್ತಿಸಿದ್ ನೀವು. ನಾ ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. ನಮ್ಮ ತಂದೆಯವರಿಗೆ ನಾವು 4 ಜನ ಮಕ್ಕಳು, ಒಬ್ಬ ಕಿತ್ತಂಗಿ, 4 ಜನ ನಾವು ಅಣ್ತಮ್ಮರು. ನಮ್ಗೆ 5 ಮಂದಿಗೆ ಇವತ್ತು ನಮ್ಮ ತಂದೆಯವರು ವಿದ್ಯಾ ಕೊಟ್ಟರು, ಬುದ್ಧಿ ಕೊಟ್ಟರು, ಆಸ್ತಿ ಕೊಟ್ಟರು, ಅಂತಸ್ತು ಕೊಟ್ಟರು, ಸಂಸ್ಕಾರ ಕೊಟ್ಟರು. ಇದೆಲ್ಲರ ಜೊತೆಗೆ ನಮ್ಗೆ ಏನೊಂದು ಬಹುಮಾನ ಕೊಟ್ಟು ಹೋಗ್ಯಾರ ಅಂದ್ರೆ ಸಿಂದಗಿ ಮತಕ್ಷೇತ್ರದ ಮಹಾಜನತೆಗೆ ನಮಗೆ ಬಹುಮಾನವೇ ಕೊಟ್ಟು ಹೋಗ್ಯಾರ. ಆ ಬಹುಮಾನವನ್ನು ಅತ್ಯಂತ ಆಧಾರವಾಗಿ ಸ್ವೀಕಾರ ಮಾಡಿ ಇವತ್ತು ನೀವು ಕೊಟ್ಟಂತ ಅಧಿಕಾರಾವಧಿಯಲ್ಲಿ ನಿಮ್ಮ ಸೇವೆ ಮಾಡಲು ಇವತ್ತು ಸದಾಕಾಲ ಇವತ್ತು ನಾವು ಪ್ರಯತ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ನೀವೇನು ನಮ್ಮ ಮಂತ್ರದ ಮೇಲೆ, ನಮ್ಮ ಪಕ್ಷದ ಮೇಲೆ, ನಮ್ಮ ಸ್ಥಳೀಯ ಮುಖಂಡರ ಮೇಲೆ ಇವತ್ತೇನು ವಿಶ್ವಾಸ ಭರವಸೆ ಇಟ್ಟಿರಿ, ಏನೋ ಕಾಂಗ್ರೆಸ್ ಸರ್ಕಾರದ ಅಶೋಕ್ ಮನಗೂಳಿ ಈ ಭಾಗದ MLA ಈ ಭಾಗವನ್ನು ಅಭಿವೃದ್ಧಿ ಮಾಡ್ತಾನೆ ಅನ್ನೋದು ಏನು ನೀವು ನಮ್ಮ ಮೇಲೆ ಭರವಸೆ ಇಟ್ಟಿರಿ, ಆ ಭರವಸೆ ಯಾವ ಕಾಲಕ್ಕೂ ನಾವು ಹುಸಿಗೊಳಿಸೋದಿಲ್ಲ. ಕೊಟ್ಟ ಮಾತಿನಂತೆ ಎಲ್ಲ ಕಾಮಗಾರಿಗಳನ್ನು ಆದಷ್ಟು ಬೇಗನೆ ಮುಗಿಸೇ ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಅಂತಸ್ತಿನ ಕಟ್ಟಡ ಆಗೋದ್ರಿಂದ ಈಗಾಗಲೇ ಸರ್ವೆ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಗೌರ್ಮೆಂಟ್ಗೆ ರಿಪೋರ್ಟ್ ಆಗ್ಯದ. ಅದನ್ನು ಸಹಿತ ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ನೂತನ ಒಂದು ನ್ಯಾಯಾಲಯ ಕಟ್ಟಡ ಅದು ಸಹಿತ ಮಂಜೂರು ಮಾಡಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ರಮೇಶ್ ಕೊಂಟೂರು ಅವ್ರು ಹೇಳಿದ್ರು, ಸಾದಿಕ್ ಸುಂಬೋಡ್ ಅವ್ರು ಹೇಳಿದ್ರು, ನಮ್ಮ ಎಲ್ಲ ಪರಮ ಪೂಜ್ಯರು ಹೇಳಿದ್ರು, ಈ ಆಲ್ಮೇಲ್ ತಾಲೂಕಿಗೆ ಒಂದು ಐತಿಹಾಸಿಕ ಇತಿಹಾಸ ಐತಿ. ಏನು ಇತಿಹಾಸ ಐತಿ ಅಂದ್ರೆ ಈ ಭಾಗದ ಜನರ ಹೋರಾಟದ ಫಲ ಈ ನೂತನ ಆಲ್ಮೇಲ್ ತಾಲೂಕ ಮೂಲ ಕಾರಣ ಏನಪ್ಪಾ ಅಂತಂದ್ರೆ ನಿಮ್ಮೆಲ್ಲರ ಹೋರಾಟ, ನಿಮ್ಮೆಲ್ಲರ ಕೆಚ್ಚದ ಧೈರ್ಯದ ಮೂಲಕ ಈ ಆಲ್ಮೇಲ್ ತಾಲೂಕ ಇವತ್ತು ಘೋಷಣೆ ಆಗ್ಯದ. ಇದಕ್ಕೆ ಶಕ್ತಿ ತುಂಬಿದವ್ರು ಯಾರಪ್ಪ ಅಂತಂದ್ರೆ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಈ ಭಾಗದ ಶಾಸಕರಾಗಿ ಆಗಿನ ಕಾಲದಲ್ಲಿ ಆಯ್ಕೆಯಾದಂಥ ನಮ್ಮ ತಂದೆಯವರಾದ ದಿವಂಗತ MC ಮನಗೂಳಿ ಅವರು. ಇವತ್ತು ನಿಮ್ಮ ಹೋರಾಟ, ಅವರ ಪ್ರಯತ್ನ, ಇವತ್ತು ನೀವು ಏನು ಸ್ಥಳೀಯವಾಗಿ ಸಾಕಷ್ಟು ಜನ ಇವತ್ತು ನೋವುಗಳನ್ನು ಅನುಭವಿಸಿ
ಈ ಒಂದು ತಾಲೂಕು ಕೇಂದ್ರ ಆಗ್ಬೇಕು ಅನ್ನೋದು ನಿಮ್ಮ ಹೋರಾಟ ಸರ್ಕಾರಕ್ಕೆ ಒಯ್ದು ಮುಟ್ಟಿಸಿ ಸರ್ಕಾರದಿಂದ ಇವತ್ತು ತಾಲೂಕಾ ಘೋಷಣೆ ಮಾಡಿದಂಥ ಕೀರ್ತಿ ಯಾರಿಗಾರು ಸಲ್ತಿತ್ತಂದ್ರೆ ನಮ್ಮ ತಂದೆಯವರಾದ ದಿವಂಗತ MC ಮರಗೂಳಿ ಅವರಿಗೆ. ಇವತ್ತು ಈ ತಾಲೂಕಾ ಘೋಷಣೆ ಆದ್ಮೇಲೆ ಕಾಮಗಾರಿ ಈಗಾಗಲೇ ಇವತ್ತು ಕೈಗೊಂಡಿವಿ ನಾವು ಯಾವುದು ಕನ್ನಡ ಸಾಹಿತ್ಯ ಪರಿಷತ್ತಿಂದು. ಅದಕ್ಕಿನ್ನ ಎಷ್ಟು ದುಡ್ಡು ಬೇಕಾಗ್ತದ ಫಿನಿಶಿಂಗ್ ಮಾಡಿ ಓಪನಿಂಗ್ ಮಾಡ್ಲಿಕ್ಕತ್ತ ಅನ್ನೋದು ಇನ್ನೊಮ್ಮೆ ಇಂಜಿನಿಯರ್ ಕಡೆಯಿಂದ ಎಸ್ಟಿಮೇಟ್ ಮಾಡಿಸಿ ಇವತ್ತು ಅಧ್ಯಕ್ಷರು ಮತ್ತು ಅಶೋಕ್ ಕೊಳಾರಿ ಅವರು ಮತ್ತು ನಮ್ಮ ರಮೇಶ್ ಬಂಟೂರ್ ಅವರು ಮತ್ತು ನಮ್ಮ ಶ್ರೀಶೈಲ್ ಮಠಪತಿ ಅವ್ರ ಜೊತೆ ಚರ್ಚೆ ಮಾಡಿಕೊಂಡು ಆದಷ್ಟು ಬೇಗನೆ ಆ ಕಟ್ಟಡ ಉದ್ಘಾಟನೆ ಮಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀವಿ. ಮತ್ತು ಬಹಳಷ್ಟು ಜನ ಆಲ್ಮೇಲಿಂದ ಬಿಜಾಪುರವರೆಗೆ ಪಾದಯಾತ್ರೆ ಕೂಡ ಮಾಡಿದರು. ಅದರಲ್ಲಿ ನಮ್ಮ ಜನಪ್ರಿಯ ಶಾಸಕರು ಪಾದಯಾತ್ರೆಯಲ್ಲಿ ಭಾಗಿಯಾದಂಥ ನಮ್ಮ ಜನಪ್ರಿಯ ಶಾಸಕರು ಕೂಡ ಒಬ್ಬರು ಇದ್ದರು. ಆದ್ರೆ ನಮ್ಮ ಎಲ್ಲರ ಬೇಡಿಕೆ ತಾಲೂಕಾಗಬೇಕಿತ್ತು. ಆದರೆ ಹಿಂದಿನ ಶಾಸಕರ ಕೈಲೇ ಅದು ಸಾಧ್ಯ ಆಗಲಿಲ್ಲ. ಭಾಳ ಒಂದು ಅಲ್ಪ ಅವಕಾಶ ನಮ್ಮ MC ಮರಗೂಳಿ ಕಾಕವ್ರು ಸಿಕ್ಕಿತ್ತು. ಅಷ್ಟು ಅಲ್ಪ ಅವಧಿಯಲ್ಲಿನೇ ಕೂಡ ನಮ್ಮ ಆಲ್ಮೇಲ್ಗೆ ತಾಲೂಕು ಮಾಡಿಕೊಟ್ಟಂಥ ಏಕೈಕ ಆಧುನಿಕ ಭಗೀರಥ ಅವರ ಮರಿಲಾರ್ದಂಥ ಯಾರಪ್ಪ ಅಂತಂದ್ರೆ ಅದು MC ಮರಗೂಳಿ ಕಾಕವ್ರು. ಜನರ ಬೇಡಿಕೆ ಇರ್ತೈತಿ, ನಮ್ದೊಂದು ಕನಸು ಇರ್ತೈತಿ. ಈ ಪ್ರಜಾಸೌಧ ಆಲ್ಮೇಲದಲ್ಲಿ ಆಗ್ಬೇಕಂತ ಹೇಳಿ ಕನಸು ಯಾರ್ದಿತ್ತಪ್ಪ ಅಂತಂದ್ರೆ ಅದು ದಿವಂಗತ MC ಮರಗೂಳಿ ಕಾಕವ್ರ ಕನಸಿತ್ತು. ಆ ಕನಸನ್ನು ನನಸು ಮಾಡಿದಂಥ ಅವರು ಹೊಟ್ಟೆಯಲ್ಲಿ ಹುಟ್ಟಂತ ಅವರು ತಂದೆಗೆ ತಕ್ಕ ಮಗ ಅಂತ ನಮ್ಮ ಜನಪ್ರಿಯ ಶಾಸಕರನ್ನು ಬಹಳ ಹೆಮ್ಮೆಯಿಂದ ಹೇಳಷ್ಟ ಇಷ್ಟಪಡ್ತಾ ಇದ್ದೀನಿ. ಕೆಲವೊಬ್ರು ವಿರೋಧ ಮಾಡ್ತಿರ್ತಾರ, ಮತಕ್ಷೇತ್ರದಲ್ಲಿ ಏನು ಕೆಲಸ ನಡೆದಿಲ್ಲ ಅಂತ ಹೇಳಿ. ಅವ್ರಿಗೆ ಕಣ್ಣಿನ ಆಪರೇಷನ್ ಮಾಡಿಸ್ಬೇಕೋ ಏನು ಬಿಜೆಪಿದವ್ರು ಕಣ್ಣಿ ಹೋಗ ಗೊತ್ತಾಗ್ತಾ ಇಲ್ಲ. ನಮ್ಮ ಶಾಸಕರು ಮಾಡಿದಂತ 13 ತಿಂಗಳ ಕೆಲಸ ನಾವು